ಇಲ್ಲಿ ಸಿಇಟಿ ವಿದ್ಯಾರ್ಥಿಗಳು ನೀವು ಕೆಇ ಅಪ್ಲಿಕೇಶನ್ ಹಾಕ್ಬಿಟ್ಟು ಕೆಲಸ ಮುಗೀತು ಅಂತ ಆರಾಮಾಗಿರ್ತೀರಾ. ಆದ್ರೆ ಕೆಲಸ ಅಲ್ಲಿಗೆ ಮುಗ್ದಿರಲ್ಲ, ಇನ್ನೂ ಕೂಡ ಇನ್ನೊಂದು ಪ್ರೋಸೆಸ್ ಇದೆ. ಇಲ್ಲಿ ನೀವು ಯಾರ್ಯಾರು ಕೆಇ ಅಪ್ಲಿಕೇಶನ್ ಹಾಕಿದಿರಾ ಇಂಥ ವಿದ್ಯಾರ್ಥಿಗಳೇ ಬಂದ್ಬಿಟ್ಟು ನೀವು ತಿರ್ಗಾ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ. ಅವಾಗ ಮಾತ್ರ ನಿಮ್ಗೆ ಎಕ್ಸಾಮ್ ಬರೆಯಕ್ಕೆ ಒಂದು ಪರ್ಮಿಷನ್ ಕೊಡ್ತಾರೆ. ಇಲ್ಲ ಅಂದ್ರೆ ನೀವು ಎಕ್ಸಾಮ್ ಬರೆಯಕ್ ಆಗಲ್ಲ. ಹಾಗಾದ್ರೆ ಯಾವ ಅಪ್ಲಿಕೇಶನ್ ಹಾಕ್ಬೇಕು, ಯಾರು ಹಾಕ್ಬೇಕು, ಹಾಕಿಲ್ಲ ಅಂದ್ರೆ ಏನಾಗುತ್ತೆ, ಇದು ಯಾರ್ಯಾರಿಗೆ ಅಪ್ಲಿಕಬಲ್ ಆಗುತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದ್ರೂ ಸಿಇಟಿ ಎಕ್ಸಾಮ್ ನ ಬರೀಬೇಕು, ಹಾಗೆ ಸಿಇಟಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಪ್ಲಾನ್ ಅಪ್ ಮಾಡ್ಕೊಂಡಿದ್ರೆ ಈ ಒಂದು ವಿಡಿಯೋ ನಿಮ್ಗಾಗೇನೆ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆಂದ್ರೆ ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಿಮ್ಗೆ ಮಹಿಮಿತ್ರ ಅಕಾಡೆಮಿ ಕಡೆಯಿಂದ ಫಿಸಿಕ್ಸ್ ಎಕ್ಸಾಮ್ಗೆ ಫ್ರೀ ಆಗಿ ನ್ಯೂಮರಿಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕೊಡ್ತಾ ಇರೋ PDF ಫ್ರೀ ಆಗಿ ಸಿಗುತ್ತೆ. ಹಾಗೆ ಸೆಕೆಂಡ್ PUC ಮ್ಯಾಥ್ಸ್ ಎಕ್ಸಾಮ್ಗೆ ಫ್ರೀ ಆಗಿ ಕ್ಲಾಸ್ ನ ಮಾಡ್ಕೊಡ್ತಾರೆ. ಹಾಗೆ ಫ್ರೀ ಆಗಿ ಸ್ಟಡಿ ಮೆಟೀರಿಯಲ್ಸ್ ಗಳನ್ನ ಕೊಡ್ತಾರೆ. ಕಂಪ್ಲೀಟ್ಲಿ ಫ್ರೀ. ನೀವೇನ್ ಡೌಟ್ ಕೇಳಿದ್ರು ಕೂಡ ಆನ್ಸರ್ ನ ಮಾಡ್ತಾರೆ. ವಾಟ್ಸ್ಆಪ್ ಗ್ರೂಪ್ ಅವ್ರದ್ದು ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ. ಅದಕ್ಕೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಕ್ವಿಕ್ ಆಗಿ ಅಪ್ಡೇಟ್ಸ್ ಗಳನ್ನ ಮಾಡ್ತಾರೆ, ಮತ್ತೆ ಕ್ಲಾಸಸ್ ಅಪ್ಡೇಟ್ಸ್ ಕೂಡ ಕೊಡ್ತಾರೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎಕ್ಸಾಮ್ ಬರೀತಾರೋ ನಿಮ್ಗೆ ಯೂಸ್ ಆಗುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇವಾಗ ವಿಡಿಯೋನ ಎಲ್ಲೂ ಕೂಡ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಓಕೆನಾ? ಇವಾಗ ನೀವೆಲ್ಲರೂ ಕೂಡ ಕೆಇದು ಸಿಇಟಿ ಅಪ್ಲಿಕೇಶನ್ ಅಪ್ಲೈ ಮಾಡಿದೀರಾ. ಇವಾಗ ಅಪ್ಲೈ ಮಾಡಾದ್ಮೇಲೆ ನೀವೆಲ್ಲರೂ ಕೂಡ ಇವಾಗ ಆರಾಮಾಗಿದ್ದೀರಾ. ಮತ್ತೆ ಕೆಲವರು ಎಡಿಟಿಂಗ್ ಮಾಡಬೇಕು ಅಂತ ಅನ್ಕೊಂಡಿರೋ ಪ್ಲಾನ್ ಅಪ್ ಮಾಡ್ಕೊಂಡು ಇವಾಗ ಸೆಕೆಂಡ್ PUC ಎಕ್ಸಾಮ್ ಆದ್ಮೇಲೆ ನಾನು ಎಡಿಟ್ ಮಾಡ್ಕೊಳ್ಳೋಣ ಅಂತ ಇದ್ದೀರಾ, ಓಕೆನಾ? ಇವಾಗ ನಾನು ಏನ್ ಹೇಳ್ತೀನಲ್ಲ, ಈ ಒಂದು ವಿಷಯದ ಬಗ್ಗೆ ಇವಾಗ ತಿಳ್ಕೊಳ್ಳಿ, ಓಕೆನಾ? ಇವಾಗ ಎಕ್ಸಾಮ್ ಪಾಡಿಗೆ ಎಕ್ಸಾಮ್ ನ ಬರೀರಿ. ಎಕ್ಸಾಮ್ ಆದ್ಮೇಲೆ ಏನ್ ಹೇಳಿದ್ದೀನಲ್ಲ ಈ ಒಂದು ವಿಡಿಯೋದಲ್ಲಿ ಆ ಒಂದು ಪ್ರೊಸೆಸ್ ನ ತಪ್ಪದೇನೆ ಮಾಡಿ, ಓಕೆನಾ? ಆಮೇಲೆ ಮಧ್ಯದಲ್ಲಿ ಸಿಇಟಿ ಎಕ್ಸಾಮ್ ಬರುತ್ತೆ ಅನ್ಬಿಟ್ಟು ಡಿಲೇ ಮಾಡಕ್ ಹೋಗ್ಬಿಡಿ, ಮುಂದೆ ಪ್ರಾಬ್ಲಮ್ ಆಗ್ಬೋದು, ಓಕೆನಾ? ಇವಾಗ ನೀವೆಲ್ಲರೂ ಕೂಡ ಕೆಇ ಅಪ್ಲಿಕೇಶನ್ ಹಾಕಿದಿರಾ. ಕೆಇ ಅಪ್ಲಿಕೇಶನ್ ಹಾಕಾದ್ಮೇಲೆ ನಿಮ್ದು ಯಾವ್ದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪೆಂಡಿಂಗ್ ಇಲ್ಲ. ನಿಮ್ಗೆ ಕೆಇ ಅಪ್ಲಿಕೇಶನ್ ಬಂದಿದೆ ಅಂದ್ರೆ ನಿಮ್ಗೆ ಆಲ್ ಟಿಕೆಟ್ ಬರುತ್ತೆ, ಓಕೆನಾ? ಆದ್ರೆ ಇವಾಗ ನೀವೇನಾದ್ರೂ ಕೆಇ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇಲ್ಲಿ PCM ಅಂತ ಇದೆ, PCB ಇದೆ, PCMB ಅಂತ ಇದೆ. ಇದ್ರ ಕೆಳಗಡೆ ನಿಮ್ಗೆ ಇನ್ನೊಂದು ಕೋರ್ಸ್ ಕೂಡ ಇತ್ತು ಅಲ್ಲಿ ಅಪ್ಲೈಡ್ ಕೋರ್ಸಸ್ ಅಲ್ಲಿ. ಇಲ್ಲಿ ಲಾಸ್ಟ್ ಇಂದ ಒಂದು 2 to 3 ಸ್ಟೆಪ್ಸ್ ಅಲ್ಲಿ ನಿಮ್ಗೊಂದು ಆಪ್ಷನ್ ಕೊಟ್ಟಿದ್ರು. ಏನಂದ್ರೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯಕ್ಕೆ ನೀವೇನಾದ್ರೂ ಇಷ್ಟಪಡ್ತೀರಾ ಅಂತ. ಅದಕ್ಕೆ ನೀವು ಯಾರ್ಯಾರು ಎಸ್ ಅಂತ ಕೊಟ್ಟಿದ್ದೀರಾ, ಹಾಗೆ ಸೆಂಟರ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನೀವು ಕೆಇ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ಸಾಕಾಗಲ್ಲ, ಓಕೆನಾ? ನೀವು ಸಪ್ರೇಟ್ ಆಗಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆನೆ ಒಂದು ಅಪ್ಲಿಕೇಶನ್ ನ ಬಿಡ್ತಾರೆ. ಆ ಒಂದು ಅಪ್ಲಿಕೇಶನ್ ನ ಕಡ್ಡಾಯವಾಗಿ ನೀವು ಹಾಕ್ಲೇಬೇಕಾಗುತ್ತೆ. ಅವಾಗ ಮಾತ್ರ ನಿಮ್ಗೆ ಅಗ್ರಿ ಪ್ರಾಕ್ಟಿಕಲ್ ಕೋಟಾ ಎಕ್ಸಾಮ್ ಬರೀಬಹುದು. ಹಾಗೆ ಅಗ್ರಿ ಪ್ರಾಕ್ಟಿಕಲ್ ಕೋಟಾ ಎಕ್ಸಾಮ್ ಬರ್ದ್ಬಿಟ್ಟು ರಿಸಲ್ಟ್ ಬಂದಾದ್ಮೇಲೆ ಆ ಒಂದು ಕೋಟಾ ಅಂಡರ್ ಅಲ್ಲಿ ನೀವು ಸೀಟ್ ತಗೊಳಕ್ ಸಾಧ್ಯ. ಮತ್ತೆ ಮಹಿಮಿತ್ರದು ಒಂದು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಅದಕ್ಕೆ ಕ್ಲಿಕ್ ಮಾಡಿ ಪ್ರತಿಯೊಬ್ರು ಕೂಡ ಜಾಯ್ನ್ ಆಗಿ. ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಎಕ್ಸಾಮ್ ನಿಮ್ಗೆ ಈಸಿ ಆಗುತ್ತೆ. ಈ ಒಂದು ವಿಡಿಯೋನ ಯಾರ್ಯಾರು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಕೋಟಾಗೆ ಅಪ್ಲೈ ಮಾಡಿರ್ತಾರೆ ಅವ್ರಿಗೆ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.